ಬಹುಶಃ ಡಿಸಿಸಿ ಬ್ಯಾಂಕ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ್ರೆ ಎಲ್ಲರ ಸಹಕಾರವನ್ನು ತೆಗೆದುಕೊಂಡಿದ್ದೀವಿ. ಸೊಂಡೇಗೌಡರು ಬಂತು ಎರಡೂ ಜಿಲ್ಲೆಯ ಆವತ್ತಿನ ಎಲ್ಲ ಜನಪ್ರತಿನಿಧಿಗಳು ಯಾರೆಲ್ಲ ಇದ್ರು 10 ವರ್ಷಗಳ ಅವಧಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರ ಸಹಕಾರವನ್ನು ತೆಗೆದುಕೊಂಡಿದ್ದೀವಿ. ಬಹುಶಃ ಡಿಸಿಸಿ ಬ್ಯಾಂಕ್ ಅಷ್ಟು ದೊಡ್ಡ ಹೆಸರು ಮಾಡಬೇಕಾದ್ರೆ ಡಿಸಿಸಿ ಬ್ಯಾಂಕ್ಗೆ ಮಹಿಳೆಯರ ದೊಡ್ಡ ಸಮೂಹ ಸಾಗರಬಾದಿಯಲ್ಲಿ ಬರಬೇಕಾದ್ರೆ ಆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಡಿಸಿಸಿ ಬ್ಯಾಂಕ್ ಕಾರ್ಯಕ್ರಮ ಯಾವತ್ತು ಕೈಗೆತ್ತಿಕೊಂಡು ಅಲ್ಲಿಂದ ಆಚೆಗೆ ಡಿಸಿಸಿ ಬ್ಯಾಂಕ್ನ ವೇಗ ಜಾಸ್ತಿ ಆಯಿತು, ಬೆಳೆಯಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ಲೋನ್ ಎಲ್ಲ ಬ್ಯಾಂಕ್ಗಳಲ್ಲಿ ಕೊಡ್ತಾರೆ. ಮಹಿಳಾ ಸಂಘಗಳ ಅವರ ಕಾರ್ಯಚಟುವಟಿಕೆ, ಅವರ ಟರ್ನ್ ಓವರು ಇವೆಲ್ಲವನ್ನ ನೋಡಿದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ಸಾಲ ಕೊಡ್ತಾರೆ, ಬಡ್ಡಿ ಕಟ್ಟಬೇಕು. ಡಿಸಿಸಿ ಬ್ಯಾಂಕ್ ನಲ್ಲಿ ಸಾಲ ತೆಗೆದುಕೊಂಡ್ರೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಎರಡೂ ಜಿಲ್ಲೆಯಲ್ಲಿ ಸುಮಾರು 20,000 ಸ್ವಸಹಾಯ ಸಂಘಗಳಲ್ಲಿ ಸಾಲ ಕೊಟ್ಟಿದ್ದೀವಿ. 20,000 ಇಂಟು 10 ಜನ, ಕನಿಷ್ಠ 10 ಜನ ಕೂಡ ಇವತ್ತಿಗೆ ಎಷ್ಟು ಲಕ್ಷ ಆಗಿದೆ, ಎಷ್ಟು ಕುಟುಂಬಗಳ. ಇದು ಮಾಡಕ್ ಸಾಧ್ಯ ಯಾವಾಗ ಆಗ್ತದೆ? ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018 ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇಡೀ ಎರಡೂ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹೋಗಿ ನಿಮಗೆ ಅತ್ಯಂತ ತಾಯಿಯ ಹೃದಯ ಇರ್ತಕ್ಕಂಥವ್ರು ನೀವು, ಇವತ್ತು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೆಸಿಸಿ ಸಾಲ ಏನು ನಾವು ಕೊಡ್ತಾ ಇದ್ದೀವಿ ಅದನ್ನು ನಮ್ಮ ರೈತರು ಇವತ್ತು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ರೈತರಿಗೆ ಬಹಳ ಸಹಾಯ ಆಗಿದೆ. ಆದರೆ ನಮ್ಮ ಅವಿಭಾಜ್ಯ ಜಿಲ್ಲೆ ಇವತ್ತು ನಮ್ಮ ನೀರಿನ ಮಟ್ಟ 1500 ಅಡಿಯಿಂದ 2000 ಅಡಿಗೆ ಹೋಗಿದೆ. ಇವತ್ತು ನಮ್ಮ ಎರಡೂ ಜಿಲ್ಲೆಯ ರೈತರು ಏನಾದರೂ ಕೂಡ ಸ್ವಾಭಿಮಾನದಿಂದ ಬದುಕ್ತಿದ್ದಾರೆ. ಅದೇ ಗೋಪಿನಾಥ್ ಸೇರಳಿಗೆ ಬೇರೆ ಬೇರೆ ನೀರಾವರಿ ಸೌಲಭ್ಯಗಳಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಯಾವ ರೀತಿ ರೈತರ ಆತ್ಮಹತ್ಯೆ ಆಯಿತು, ಕೋಲಾರದಲ್ಲಿ ಯಾಕೆ ಆಗಲಿಲ್ಲ? ಆಗಿದ್ದರೆ ನಮ್ಮ ರೈತರು ಸ್ವಾಭಿಮಾನದಿಂದ ಬದುಕ್ತಿದ್ರೆ ಅದಕ್ಕೆ ನಮ್ಮಲ್ಲಿ ಹೈನು ಉದ್ಯಮ ಮತ್ತು ರೇಷ್ಮೆ ಉದ್ಯಮ ಕಾರಣ. ಈ ಹೈನು ಉದ್ಯಮ ಮತ್ತು ರೇಷ್ಮೆ ಉದ್ಯಮದಲ್ಲಿ ನಮ್ಮ ಪುರುಷರಿಗಿಂತ ನಮ್ಮ ಎರಡೂ ಜಿಲ್ಲೆಯ ಹೆಣ್ಣು ಮಕ್ಕಳು ಹೆಚ್ಚು ಭಾಗವಹಿಸ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ನಾವೇನಾದ್ರೂ ಪ್ರೋತ್ಸಾಹ ಕೊಟ್ರೆ ಈ ಎರಡೂ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಬೇಕಾದ್ರೆ ಮಾಡ್ತಾರೆ. ಎಷ್ಟೇ ಅಡಿಗಾಳಕ್ಕೆ ನೀರು ಹೋದ್ರು ಕೂಡ ಅದನ್ನು ತೆಗೆದು ನಮ್ಮ ಹೈನು ಉದ್ಯಮ, ರೇಷ್ಮೆ ಉದ್ಯಮದಲ್ಲಿ ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರೆ. ಅವ್ರು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದಾಗ ಅವ್ರು ಏನ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದಾಗ ನಮ್ಮ ಡಿಸಿಸಿ ಬ್ಯಾಂಕ್ ಶ್ರೀಶಕ್ತಿ ಸ್ವಸಹಾಯ ಸಂಘಗಳು, ಮಹಿಳಾ ಸಂಘಗಳಿಗೆ ಇವತ್ತು ಸಾಲವನ್ನು ಕೊಡ್ತಕ್ಕಂಥ ಯೋಜನೆಯನ್ನ ಬೀದರ್ನಲ್ಲಿ ಏನ್ ಮಾಡಿದ್ದಾರೆ, ಒಂದು ಕ್ರಾಂತಿಕಾರ ರೀತಿಯಲ್ಲಿ ಬೀದರ್ನಲ್ಲಿ ಏನ್ ಮಾಡಿದ್ರು ಅವತ್ತಿಗೆ ಅದನ್ನ ನಾವು ಇವತ್ತು ತೆಗೆದುಕೊಂಡಿದ್ದೀವಿ. ಮೊದಲನೇ ಹೆಜ್ಜೆ ಇಟ್ಟಿದ್ವಿ. ಅಲ್ಲಿ 4% 4% ಬಡ್ಡಿ ಕಟ್ಟಬೇಕಾಗಿದೆ. ಅದನ್ನ ನಾವೇನಾದ್ರೂ ಶೂನ್ಯ, ಅದು ಕೂಡ ರೈತರು ಅಂತ ಪರಿಗಣಿಸಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಟ್ರೆ ಅದು ಹೆಚ್ಚು ಉಪಯೋಗ ಆಗ್ತದೆ. ಯಾಕಂದ್ರೆ ಅದಕ್ಕೆ ನಮ್ಮ ಅಪರೇಷನ್ಕರರಿಗೆ ಸೆಕ್ಯೂರಿಟಿ ಅಗತ್ಯ ಇಲ್ಲ, ಪಾಣಿ ಅಗತ್ಯ ಇಲ್ಲ, ಯಾವುದೇ ಕೊಲಾಟ್ರಲ್ ಸೆಕ್ಯೂರಿಟಿ ಅಗತ್ಯ ಇಲ್ಲ, ಮಾಡಬಹುದು ಅಂತ ಹೇಳಿದ್ದ ಅವತ್ತು ಅವ್ರು ಕನ್ವಿನ್ಸ್ ಆಗಿ ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದರ ಫಲ ಇವತ್ತು ಡಿಸಿಸಿ ಬ್ಯಾಂಕ್ ದೊಡ್ಡ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಇಡೀ ಡಿಸಿಸಿ ಬ್ಯಾಂಕು ಮೊದಲ ಅವಧಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ 5 ವರ್ಷಗಳ ನಡೆದು ಎರಡನೇ ಅವಧಿಯಲ್ಲಿ ಕೂಡ ಅದೇ ಹೆಜ್ಜೆಯಲ್ಲಿ ಸಾಗ್ತಾ ಇತ್ತು. ಬಹುಶಃ ಗೋಪಿನಾಥ್ ಸರ್ ಅಂತ ಹೇಳೋದು, ಸರ್ ನಾನು 6 ತಿಂಗಳಿಗೆ ಮುಂಚೆ ರಿಸೈನ್ ಮಾಡೋದಕ್ಕೆ ಮುಂಚೆ, ಅದಕ್ಕೆ ಮುಂಚೆ 1 ವರ್ಷ ನಾನು ಪ್ರತಿ ಸಭೆಯಲ್ಲಿ ಕೂಡ ನಮ್ಮ ಡಿಸಿಸಿ ಬ್ಯಾಂಕಿನ ಕಾರ್ಯವೈಖರಿಯನ್ನ ಗಟ್ಟಿ ಧ್ವನಿಯಲ್ಲಿ ಸಮರ್ಥನೆ ಮಾಡ್ತಿದ್ದವರು ನಾನು, ನಮ್ಮ ಸೊಂಡೇಗೌಡರು ಗಟ್ಟಿ ಧ್ವನಿಯಲ್ಲಿ ವಿರೋಧ ಮಾಡ್ತಿದ್ದರು. ಪಾಪ ಸತ್ಯ ಹೇಳ್ಬೇಕು ನಾವು, ಎಲ್ಲೆಲ್ಲಿ ಏನೇನು ನ್ಯೂನತೆಗಳಾಗ್ತಿದ್ದಾವೆ, ನಾವೆಲ್ಲಿ ದಿಗ್ತಪ್ಪು ಹೋಗ್ತಾ ಇದ್ದೀವಿ ಅಂತ ಸೊಂಡೇಗೌಡರು ಮೊದಲನೆಯವರು ನಮ್ಮ ಕಡೆಗಟ್ಟಿದ್ದಾರೆ ಅಂತ ಹೇಳಿದ್ದೇವೆ. ಅದು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊಂಡೇಗೌಡರು ನಮ್ಮ ರಾಜಕೀಯವಾಗಿ ಹಲವಾರು ಅಭಿಪ್ರಾಯ ಭೇದಗಳಿರ್ಬೋದು, ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ರು, ಅವ್ರು ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ. ನಮ್ದೊಂದು ಟೀಮು ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ. ಸೊಂಡೇಗೌಡರಿಗೆ ಎಷ್ಟೋ ಸರಿ ಊಟ ಮಾಡಿದ್ರೆ ಹೋಗ್ತಾ ಇದ್ರು ಸಭೆಯಿಂದ.
ನಾನು ಎತ್ತಿರ್ತಕ್ಕಂಥ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂತೇಳಿ ಡೀಸೆಂಟ್ ನೋಟ್ ಬರೆದು ಊಟ ಮಾಡಿದವರು ಹೊಟ್ಟೋಗ್ತಾ ಇದ್ದಾರೆ. ಇದು ಬಹಳ ಚರ್ಚೆ ಆಗಿ ಈ ಸೊನ್ನೇಗೌಡರು, ದಯಾನಂದ್ ಅವರು ಇವರಿಬ್ಬರೇ ನನಗೆ ತಿಳ್ಕೊಂಡು ಇವರಿಬ್ಬರೇ ಯಾರು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ನಾವು ಅದರಿಂದ ಹೋದಾಗ ಅದನ್ನ ಹುಡುಕೊಂಡು ಹೋದಾಗ ಕೆಲವು ನ್ಯೂನತೆಗಳು DCC ಬ್ಯಾಂಕ್ ಅಲ್ಲಿ ನಮ್ಮ ಗಮನಕ್ಕೂ ಬಂದಾಗ ನಾನು ಏಕಾಗಿ ರಾಜೀನಾಮೆ ಕೊಡಲಿಲ್ಲ. ಅದನ್ನ ನಾನು ಕೂಡ ಬೋರ್ಡ್ ನಲ್ಲಿ ಪ್ರಸ್ತಾಪ ಮಾಡುವಂತ ಪ್ರಯತ್ನ ಮಾಡಿದೆ. ಅವಾಗ ಸೊನ್ನೇಗೌಡರಿಗೆ ಯಾವ ರೀತಿ ವಿರೋಧ ವ್ಯಕ್ತವಾಯಿತು, ದಯಾನಂದ್ ಯಾವ ರೀತಿ ವಿರೋಧ ವ್ಯಕ್ತವಾಯಿತು, ನಮಗೆ ಅದೇ ರೀತಿ ವಿರೋಧ ಆಗ್ತಾ ಇತ್ತು. ಹಂಗಾಗಿ ಬಹುಶಃ ಇಲ್ಲಿ ನನಗೆ ಇಲ್ಲಿರ್ತಕ್ಕಂಥ ಅರ್ಹತೆ ಇಲ್ಲ, ಇದರಿಂದ ಹೊರಗೋಗೋದೇ ಒಳ್ಳೇದು ಅಂತೇಳಿ ಹೊರಗೂ ಬಂದೆ. ಮತ್ತೆ ಚುನಾವಣೆ ಆದಾಗ ಬಹಳ ಜನ ಚರ್ಚೆ ಮಾಡ್ತಿದ್ದು ಅನಿಲ್ ಅವರು ಕಂಟೆಸ್ಟ್ ಮಾಡ್ತಾರೆ, ಅನಿಲ್ ಡೈರೆಕ್ಟರ್ ಆಗಿ ಬರ್ತಾರೆ, ಅವ್ರು ಇಲ್ಲಿ ಅಧ್ಯಕ್ಷ ಆಗಲೇಬೇಕು ಅಂತ ತಲೆಯಲ್ಲಿ ಸೇರ್ಬಿಟ್ಟಿದೆ ಅಂತ ಏನೇನೋ ಅದು ಊಹಿಸಿದ್ರು. ನಾನು ಮತ್ತೆ ಕಂಟೆಸ್ಟ್ ಮಾಡಿದ್ದೆ. ಸರ್ ಇದು ತಮಗೆ 6 ತಿಂಗಳಿಂದಲೇ ಕಳಿಸಿದ್ದೀನಿ ಸರ್, ಬಟ್ ಇದು ಆಸ್ ಆನ್ ಡೇಟ್ ಇವತ್ತಿದ್ದು ಇದು ನಿಮ್ಗೆ ಕೊಡ್ತೀನಿ ಸರ್. ಇದನ್ನ ನೋಡಿ ಸರ್, ಇದನ್ನ ನೋಡಿ ಸರ್. ಸರ್ 27/2010-25ಕ್ಕೆ ಕೋಲಾರ ಬ್ರಾಂಚಲ್ಲಿ 2210 ಸ್ವಸಹಾಯ ಸಂಘಗಳಿಗೆ 2210 ಕೊಟ್ಟಿದ್ದಾರೆ ಸರ್. NPA ಸರ್ 1491 ಹೋಗಿ ಅದರಲ್ಲಿ ಫ್ಯಾಕ್ಸ್ಗಳ ಮೂಲಕ 1582 ಕೊಟ್ಟಿದ್ದಾರೆ, 622 ಬ್ರಾಂಚ್ ಅಂತ ಕೊಟ್ಟಿದ್ದಾರೆ. ಫ್ಯಾಕ್ಸ್ಗಳ ಮೂಲಕ ಕಟ್ಟಿದ್ರೆ 50% NPA ಇದೆ. 1582 898 ಡೈರೆಕ್ಟ್ ಲೋನ್ ಕೊಟ್ಟಿದ್ದಾರಲ್ಲ ಬ್ರಾಂಚ್ ಅಲ್ಲಿ 622ಕ್ಕೆ 587 NPA ಆಗಿದೆ. ಯಾಕಾಯ್ತು NPA? ಇವ್ರು ಯಾರು? ಈ ಸಂಘಗಳು ಇದ್ದಾವ ಇಲ್ವಾ? ಇದು ನೈಜವಾದ ಸಂಘಗಳ ಅಥವಾ ಈ ಸಂಘಗಳ ಅಸ್ತಿತ್ವನೇ ಇಲ್ವಾ? ಈ ತರ ಪ್ರಶ್ನೆಗಳು ಬಂದಾಗ ನಾವು ಕೇಳಿದ್ದು ಇವತ್ತು ತಪ್ಪಾಗ್ತಿದೆ ಸಾರ್ವಜನಿಕವಾಗಿ. ಆದರೆ ನಮ್ಮನ್ನ ಇವತ್ತು ಒಂದು ರೀತಿಯ ಖಳನಾಯಕರ ಬಿಂಬಿಸ್ಬಿಟ್ಟಿದ್ದಾರೆ. ಬಿಂಬಿಸ್ಲಿ ಏನು ಮಾಡಕ್ ಆಗೋದಿಲ್ಲ. ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾವೆಲ್ಲರೂ ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ಲ. ನಾನೊಂದು ಮೆಸೇಜ್ ಮಾಡಿದ್ದೆ ಗೋಪಿನಾಥ್ ಸರ್ ಮೇ ತಿಂಗಳಲ್ಲಿ. ಇದು ಅವತ್ತಿನ ರಿಪೋರ್ಟ್ ಕಳಿಸಿ, ಸರ್ ಅಣ್ಣ ಮೆಸೇಜ್ ಮಾಡಿ ಈ ತರ ಹೇಳ್ತಾ ಹೋದ್ರೆ ಸರ್, ನಮ್ಮ ಜಿಲ್ಲೆಯಲ್ಲಿ ಮಾಲೂರು 1230 ಸಂಘಗಳು ಕೊಟ್ಟಿದ್ದೀವಿ ಸರ್, ಅಲ್ಲಿ 824 ಅರ್ಧ ಪಟ್ಟಿಗೆ ಪರವಾಗಿಲ್ಲ. ಬಂಗಾರಪೇಟೆ 1261ರಲ್ಲಿ 1004 NPA. ಮುಳುಬಾಗ KGF ನಲ್ಲಿ ಸರ್ 1835ಕ್ಕೆ 1661 NPA. ಅದರಲ್ಲಿ ನೇರವಾಗಿ ಕೊಟ್ಟಿರ್ತಕ್ಕಂಥದ್ದು ಬ್ರಾಂಚ್ ಇಂದ 931ಕ್ಕೆ 849 NPA. ಸೊಸೈಟಿಯಿಂದ ಕೊಟ್ಟಿರೋದು ಎಲ್ಲಾ ತಾಲೂಕುಗಳಲ್ಲೂ 50% ಆದ್ರೂ ಕಟ್ತಾ ಇದ್ದಾರೆ. ನೇರವಾಗಿ ಬ್ರಾಂಚ್ಗಳು ಕೊಟ್ಟಿರೋದು ಮುಳುಬಾಗದಲ್ಲಿ 1727ಕ್ಕೆ 1479 NPA. ಶ್ರೀನಿವಾಸಪುರದಲ್ಲಿ 1880ಕ್ಕೆ 1294 2300. ಸರ್ ಚಿಂತಾಮಣಿಯಲ್ಲಿ ನಡೆದಿದೆ ಸರ್. ಬಹುಶಃ ಇದನ್ನೆಲ್ಲ ನೋಡಿದ್ರೆ ನಾನು ಕೆಲವು ವ್ಯಾಖ್ಯಾನ ಮಾಡಿದ್ದೀನಿ ವಾಟ್ಸಪ್. ಸರ್ 4230 ಸ್ವಸಹಾಯ ಸಂಘಗಳು ಸಾಲ ಕೊಟ್ಟಿದ್ದಾರೆ. 3652 ಸ್ವಸಹಾಯ ಸಂಘಗಳು NPA ಆಗಿದೆ. ಇದನ್ನ ಪ್ರಶ್ನೆ ಮಾಡಿ, ಇದನ್ನ ತನಿಖೆ ಮಾಡಿ, ಎಲ್ಲಿ ಸೋರೋಗಿದೆ, ಎಲ್ಲಿ ತಪ್ಪಾಗಿದೆ, ಇದರಿಂದ ವಾಸ್ತವಾಂಶ ಹೊರಗೆ ಬರಲಿ ಅಂತ ಹೇಳಿ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಒಂದು ರೀಆಡಿಟ್ಗೆ ಆದೇಶ ಮಾಡಿದ್ರೆ ಸರ್ಕಾರ ರೀಆಡಿಟ್ಗೆ ಸ್ಟೇ ತರ್ತಾರೆ ಸರ್. ರೀಆಡಿಟ್ ಆಗಲೇಬಾರ್ದು ಸ್ಟೇ ತರ್ತಾರೆ. ಇದನ್ನ ಕೆಲವರು ಪ್ರಶ್ನೆ ಮಾಡಿ ಪೊಲೀಸ್ ಕಂಪ್ಲೇಂಟ್ಗಳು ಕೊಟ್ಟು ಅಲ್ಲಿ ಕಂಪ್ಲೇಂಟ್ FIR ಆದ್ರೆ FIR ಸ್ಟೇ ತರ್ತಾರೆ ಸರ್. ಇದನ್ನ ಕೆಲವರು ಪ್ರಶ್ನೆ ಮಾಡಿ ಇಲಾಖೆ ತನಿಖೆ ಮಾಡಿ ಆ ಬ್ಯಾಂಕಿನ ಒಳಗಡೆ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಯಾರು ಮ್ಯಾನೇಜರ್ಸು, ಅಸಿಸ್ಟೆಂಟ್ ಮ್ಯಾನೇಜರ್ಸು, ಅದಕ್ಕೂ ಸ್ಟೇ ಸರ್ ಹೈಕೋರ್ಟ್ನಲ್ಲಿ. ಬರೀ ಚುನಾವಣೆಗೆ ಮಾತ್ರ ಅಲ್ಲ ಸರ್, ಸರಿಯಾಗಿ ಚುನಾವಣೆಯನ್ನ ಇವತ್ತು ನಾನು ಮತ್ತು ಸೊನ್ನೇಗೌಡ ಇಬ್ಬರು ಬ್ಯಾಂಕ್ ನ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀವಿ. ಚುನಾವಣೆಯನ್ನು ಮುಂದೂಡ್ತಕ್ಕಂಥ ಪ್ರಯತ್ನ ನಾವು ಯಾರು ಮಾಡಲಿಲ್ಲ ಸರ್. ಚುನಾವಣೆ ಯಾವುದೇ ಸಾಂಕೇತಿಕ ಚುನಾವಣೆ ಆಗ್ಬೇಕಂದ್ರೆ 6 ತಿಂಗಳಿಗೆ ಮುಂಚೆ ನಾವು ಸಭೆ ಮಾಡಿ ಸರ್ವಾನುಮತದಿಂದ ನಮ್ಮ ಅವಧಿ ಇವತ್ತಿಗೆ ಮುಗೀತದೆ, ಈ ದಿನಾಂಕಕ್ಕೆ ನೀವು ಚುನಾವಣೆ ಮಾಡಬೇಕು ಅಂತೇಳಿ ಜಿಲ್ಲಾ ಚುನಾವಣಾಧಿಕಾರಿಗಳು ಕಳಿಸ್ಬೇಕು.
ಅದಕ್ಕೆ ಪೂರ್ವದಲ್ಲಿ ಸಹಕಾರ ಕಾಯ್ದೆಯಲ್ಲಿ ಏನು ಮಾರ್ಗಸೂಚಿಗಳಿದ್ದಾವೆ ಅದನ್ನ ಮಾಡಬೇಕಾದಂತ ಜವಾಬ್ದಾರಿ ಯಾರು ಬೋರ್ಡ್ ಇರ್ತಾರೆ, ನನ್ನನ್ನು ಸೇರ್ಕೊಂಡು, ಸೊನ್ನೇಗೌಡರು ಸೇರ್ಕೊಂಡು, ಅಧ್ಯಕ್ಷರು ಸೇರ್ಕೊಂಡು, ಎಂಪಿ ಸೇರ್ಕೊಂಡು ಮಾಡದೇ ಇದ್ದಿದ್ರಿಂದ, 30D ನೋಟಿಸ್ ಕೊಡದೇ ಇದ್ದಿದ್ರಿಂದ ಈ ಚುನಾವಣೆ ಮುಂದಕ್ಕೆ ಹೋಗಿದೆ. ಆದ್ರೆ ಎಲ್ಲ ಸಾರ್ವಜನಿಕವಾಗಿ ಹೇಳಿದ್ದು ಚುನಾವಣೆಯನ್ನು ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಅದನ್ನ ಅಟ್ಲೀಸ್ಟ್ ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಹಿಡಿಬೇಕು ಅನ್ನೋಷ್ಟೊತ್ತಿಗೆ ಕೋರ್ಟ್ ಮೊರೆ ಹೋಗಿ